ಸೌರಾಷ್ಟ್ರದ ಸೋಮನಾಥ ಮಂದಿರ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿರುವಂತಹ ದೇವಾಲಯ. ಇಸ್ಲಾಮಿಕ್ ದಾಳಿಕೋರರಿಂದ ಸತತವಾಗಿ 17 ಬಾರಿ ದಾಳಿಗೆ ತುತ್ತಾಗಿ ನೆಲಸಮಗೊಂಡರೂ ಕೂಡ ಮತ್ತೆ ಎದ್ದು ನಿಲ್ಲುತ್ತಾ ಇದ್ದಂತಹ ಈ ಮಂದಿರ ಅವಿಚ್ಛಿನ್ನ ಅವಿನಾಶಿ ಹಿಂದೂ ಪರಂಪರೆಗೆ ಜೀವಂತವಾದಂತಹ ಸಾಕ್ಷಿ. ಈ ಮಂದಿರಕ್ಕೆ ಮೊದಲ ಬಾರಿ ಇಸ್ಲಾಮಿಕ್ ದಾಳಿಕೋರ ಘಜನಿ ಮೊಹಮ್ಮದ್ನಿಂದ ದಾಳಿಯಾಗಿದ್ದು 1026ರಲ್ಲಿ, ಅಂದರೆ ಇಂದಿಗೆ 1000 ವರ್ಷಗಳ ಹಿಂದೆ. ಹಾಗಾಗಿ ಇಂದಿನಿಂದ ಗುಜರಾತ್ನಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವ ನಡೀಲಿಕ್ಕಿದೆ. 1000 ವರ್ಷಗಳ ಹಿಂದೆ ಮೊದಲ ಬಾರಿ ದಾಳಿಗೆ ಒಳಗಾಗಿ ಅಲ್ಲಿಂದ ಸತತವಾಗಿ ಮತಾಂಧ ಮ್ಲೇಚ್ಛರ ದಾಳಿಗೆ ತುತ್ತಾದರೂ ಕೂಡ ಮತ್ತೆ ಎದ್ದು ನಿಲ್ತಾ ಇತ್ತು ಸೌರಾಷ್ಟ್ರದ ಸೋಮನಾಥ ಮಂದಿರ. ಸ್ವಾತಂತ್ರ್ಯ ನಂತರ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ದೇಶದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಧರಾಶಾಹಿಯಾಗಿದ್ದ ಸೋಮನಾಥ ಮಂದಿರದ ಪುನರ್ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತರು. ಅವರಿಗೆ ಆಗಿನ ಕಾಂಗ್ರೆಸ್ ನಾಯಕರಾಗಿದ್ದಂತಹ 1950ರ ನಂತರ ಕೇಂದ್ರದ ಕೃಷಿ ಸಚಿವರಾಗಿದ್ದ KM ಮುನ್ಷಿ, ಇಂಧನ ಸಚಿವರಾದ NV ಗಾಡ್ಗಿಲ್ ಸಾಥ್ ಕೊಟ್ಟರು. ಸೋಮನಾಥ ಮಂದಿರದ ಪುನರ್ನಿರ್ಮಾಣಕ್ಕೆ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ನೆಹರು ಸರ್ಕಾರದ ವತಿಯಿಂದ ತೆರಿಗೆ ಹಣದಲ್ಲಿ ದೇವಸ್ಥಾನದ ನಿರ್ಮಾಣ ಆಗಬಾರದು ಎಂದು ಕಟ್ಟಪ್ಪಣೆಯನ್ನು ಹೊರಡಿಸಿದರು. ಸರ್ದಾರ್ ಪಟೇಲರು ಸರ್ಕಾರದ 1 ರೂಪಾಯಿ ಕೂಡ ಮಂದಿರಕ್ಕೆ ಬೇಕಾಗಿಲ್ಲ ಎಂದು ಮಂದಿರದ ಹೆಸರಿನಲ್ಲಿ ಟ್ರಸ್ಟ್ ರಚನೆ ಮಾಡಿ ದೇಶದ ಜನತೆಯಿಂದಲೇ ಮಂದಿರಕ್ಕೆ ನಿಧಿ ಸಂಗ್ರಹ ಅಭಿಯಾನ ಕೈಗೊಂಡರು. ನವೆಂಬರ್ 12, 1947ರಂದು ಮಂದಿರದ ಪುನರ್ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಲಾಯಿತು. ಅದಾದ 3.5 ವರ್ಷಗಳಲ್ಲಿ ಭವ್ಯ ಸೋಮನಾಥನ ಮಂದಿರ ಗುಜರಾತಿನ ಸೌರಾಷ್ಟ್ರದಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ನಿಂತಿತ್ತು. ಈ ನಡುವೆ ಮಂದಿರದ ಪುನರ್ನಿರ್ಮಾಣದ ವಿರುದ್ಧ ತೀವ್ರ ಅಸಮಾಧಾನಿತರಾಗಿದ್ದಂತಹ ನೆಹರು ಅವರು ಆ ಸಮಯದಲ್ಲಿ ಸರ್ಕಾರದ ಸಹೋದ್ಯೋಗಿಗಳಿಗೆ, ಸಚಿವರಿಗೆ ಹಾಗೆ ರಾಷ್ಟ್ರಪತಿಗಳಿಗೆ 17 ಪತ್ರಗಳನ್ನು ಬರೆದಿದ್ರು. ಹೇಗೆ ಇಸ್ಲಾಮಿಕ್ ದಾಳಿಕೋರರು ಮಂದಿರದ ಮೇಲೆ 17 ಬಾರಿ ದಾಳಿ ಮಾಡಿದ್ರೋ ಅದೇ ರೀತಿಯಲ್ಲಿ 17 ಪತ್ರಗಳನ್ನು ಬರೆಯುವ ಮೂಲಕ ಮಂದಿರದ ಪುನರ್ನಿರ್ಮಾಣಕ್ಕೆ ತೀವ್ರ ಅಸಮಾಧಾನ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದರು. ನೆಹರು ಬರೆದ ಒಂದೊಂದು ಪತ್ರವೂ ಮಂದಿರದ ಮೇಲೆ ಅವರಿಗಿದ್ದಂತಹ ತೀವ್ರ ಅಸಮಾಧಾನವನ್ನು ತಿಳಿಸುತ್ತೆ. ಈ 17 ಪತ್ರಗಳನ್ನು ನಾವಿವತ್ತು ಅನಾವರಣ ಮಾಡುವ ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಮೊದಲನೇ ಪತ್ರ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ ಮಾರ್ಚ್ 11, 1951ರಲ್ಲಿ ಬರೆದಿದ್ದರು. ಈ ಪತ್ರದಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಹೋಗದಂತೆ ನೀವು ಮನವೊಲಿಸಬೇಕು ಅಂತ ಬರೆದಿದ್ದರು. ಈ ಪತ್ರದ ಮೊದಲನೇ ವಾಕ್ಯವನ್ನ ಒಮ್ಮೆ ಗಮನಿಸಿದಾಗ ನೆಹರು ಅವರಿಗೆ ಮಂದಿರ ನಿರ್ಮಾಣದ ಬಗ್ಗೆ ಅದೆಷ್ಟು ವಿರೋಧ ಇತ್ತು ಅನ್ನೋದು ತಿಳಿಯುತ್ತೆ. ನೆಹರು ಅವರ ಪ್ರಕಾರ ಮಂದಿರದ ಪುನರ್ನಿರ್ಮಾಣ ಕಾರ್ಯ ಕೇವಲ ರಿಪೇರಿ ಮತ್ತು ದುರಸ್ತಿ ಕಾರ್ಯವಂತೆ. ಎರಡನೆಯ ಪತ್ರ ಇದನ್ನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಮಾರ್ಚ್ 13ರಂದು ಬರೆದಿದ್ದರು. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಅವರು ಹೋಗದ ಹಾಗೆ ಮನವಿ ಮಾಡಿಕೊಂಡಿದ್ದರು. ಮೂರನೇ ಪತ್ರ ಆಗಿನ ಚೀನಾ ಮತ್ತು ಬರ್ಮಾ ರಾಯಭಾರಿಯಾಗಿದ್ದ KM ಪಣಿಕ್ಕರ್ ಅವರಿಗೆ ಏಪ್ರಿಲ್ 17ರಂದು ಬರೆದಿದ್ದರು. ಇದಕ್ಕೂ ಮೊದಲು ಪಣಿಕ್ಕರ್ ಅವರು ನೆಹರು ಅವರಿಗೆ ಪತ್ರ ಬರೆದು ಸೋಮನಾಥ ಮಂದಿರದ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದಂತಹ ನೆಹರು ಅವರು ರಾಷ್ಟ್ರಪತಿಗಳು ಮತ್ತು ಸರ್ಕಾರದ ಕೃಷಿ ಸಚಿವರಾದಂತಹ KM ಮುನ್ಷಿ ಅವರು ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು. ನಾಲ್ಕನೆಯ ಪತ್ರ ಮತ್ತೊಮ್ಮೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ ಏಪ್ರಿಲ್ 17ರಂದು ಪತ್ರವನ್ನು ಬರೆದಿದ್ದರು. ಆ ಪತ್ರದಲ್ಲಿ ಪಣಿಕ್ಕರ್ ಬರೆದ ಪತ್ರವನ್ನು ಉಲ್ಲೇಖಿಸಿ ರಾಯಭಾರಿಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಈಗ ನನಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ ಎಂದು ಮತ್ತೊಮ್ಮೆ ಅಸಮಾಧಾನವನ್ನು ಹೊರಹಾಕಿದರು. 5 ಮತ್ತು 6ನೇ ಪತ್ರ ಈ 2 ಪತ್ರಗಳನ್ನು ಸೋಮನಾಥ ಮಂದಿರದ ಆಡಳಿತ ಟ್ರಸ್ಟ್ ಮತ್ತು KM ಮುನ್ಷಿ ಅವರಿಗೆ ಏಪ್ರಿಲ್ 17ರಂದು ಬರೆದಿದ್ದರು. ಈ 2 ಪತ್ರಗಳಲ್ಲಿ ಸೋಮನಾಥ ಮಂದಿರದ ಲೋಕಾರ್ಪಣೆಗೆ ದೇಶದ ಎಲ್ಲ ನದಿಗಳಿಂದ ಪುಣ್ಯಜಲ ಮತ್ತು ಪರ್ವತಗಳ ಮೂಲ ಮೃತ್ತಿಕೆಗಳನ್ನು ಸಂಗ್ರಹಿಸುವ ಕಾರ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಇಂತಹ ಕಾರ್ಯವನ್ನು ನಾವೆಂದೂ ಇಷ್ಟಪಡಲ್ಲ ಎಂದು ಬಹಿರಂಗವಾಗಿಯೇ ಹೇಳಿದರು. 7ನೇ ಪತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪತ್ರವನ್ನು ಬರೆದಿದ್ದು ಯಾರಿಗೆ ಗೊತ್ತಾ? ಪಾಕಿಸ್ತಾನದ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಲಿಯಾಖತ್ ಅಲಿ ಖಾನ್ಗೆ. ಏಪ್ರಿಲ್ 17, 1951ರಂದು ಪೇಶಾವರದ ರೇಡಿಯೋ ಪಾಕಿಸ್ತಾನ್ ವಾಹಿನಿಯು ಸೋಮನಾಥ ಮಂದಿರಕ್ಕೆ ಇಸ್ಲಾಮಿಕ್ ದಾಳಿಕೋರರು ದಾಳಿ ಮಾಡಿ ಕೊಂಡು ಹೋಗಿದ್ದ ದ್ವಾರವನ್ನ ಮತ್ತೆ ತಂದು ಹಾಕಲಾಗಿದೆ ಎಂಬ ಸುದ್ದಿಯನ್ನು ಪ್ರಸಾರ ಮಾಡಿತ್ತು.
ಆ ವಿಚಾರ ಸಂಪೂರ್ಣ ಸುಳ್ಳು ಎಂದು ನೆಹರು ಅವರು ಲಿಯಾಖತ್ ಅಲಿಗೆ ಪತ್ರವನ್ನು ಬರೆದು ತಿಳಿಸಿದರು. ಘಜ್ನಿ ಮೊಹಮ್ಮದ್ ಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಇಟ್ಟಿದ್ದ ಶ್ರೀಗಂಧದ ಬಾಗಿಲನ್ನ ಬ್ರಿಟಿಷರು 1842ರಲ್ಲಿ ಮರಳಿ ವಾಪಸ್ ತಂದಿದ್ರು. ಇದು ಇತಿಹಾಸದ ಸತ್ಯ. ಇದನ್ನೇ ಸುಳ್ಳು ಎಂದು ದೇಶದ ಪ್ರಧಾನಿಗಳೇ ಹೇಳುತ್ತಾರೆ ಅಂದರೆ ಅವರಿಗೆ ಮಂದಿರದ ಮೇಲೆ ಎಷ್ಟು ವಿರೋಧ ಇತ್ತು ಅನ್ನೋದನ್ನ ನಾವೇ ಯೋಚನೆ ಮಾಡಬಹುದು. 8ನೇ ಪತ್ರ. ಈ ಪತ್ರವನ್ನ ಸೌರಾಷ್ಟ್ರ ಅಂದರೆ ಗುಜರಾತಿನ ಆಗಿನ ಮುಖ್ಯಮಂತ್ರಿ UN ಧೇಬರ್ ಅವರಿಗೆ ಏಪ್ರಿಲ್ 21ರಂದು ಬರೆದಿದ್ರು. ಆಗಿನ ಸೌರಾಷ್ಟ್ರ ಸರ್ಕಾರವು ಸೋಮನಾಥ ಮಂದಿರದ ಲೋಕಾರ್ಪಣೆ ಕಾರ್ಯಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿತ್ತು. ಇದನ್ನು ವಿರೋಧಿಸಿ ನೆಹರು ಅವರು ಸೌರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದರು. 9 ಮತ್ತು 10ನೇ ಪತ್ರ. ಈ ಪತ್ರಗಳನ್ನು ರಾಜೇಂದ್ರ ಪ್ರಸಾದ್ ಮತ್ತು KM ಮುನ್ಷಿ ಅವರಿಗೆ ಏಪ್ರಿಲ್ 22ರಂದು ಬರೆದಿದ್ದರು. ಈ ಪತ್ರದಲ್ಲಿ ಸೋಮನಾಥ ಮಂದಿರ ಟ್ರಸ್ಟ್ನ ಚೇರ್ಮನ್ ಜಾಮ್ ಸಾಹೇಬ್ ಅವರು ಮಂದಿರ ಲೋಕಾರ್ಪಣೆಗೆ ಎಲ್ಲ ದೇಶಗಳ ನದಿಗಳ ನೀರು ಮತ್ತು ಮಣ್ಣನ್ನು ಕೇಳಿಕೊಂಡು ಆಯಾಯ ದೇಶದ ರಾಯಭಾರಿಗಳಿಗೆ ಪತ್ರ ಬರೆದಿರುವುದನ್ನು ಉಲ್ಲೇಖಿಸಿ ವಿರೋಧ ವ್ಯಕ್ತಪಡಿಸಿದರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ವಾಭಿಮಾನವನ್ನು ಕುಸಿಯುವಂತೆ ಮಾಡಿದೆ ಎಂದು ಹೇಳಿಕೊಂಡಿದ್ದರು. 11ನೇ ಪತ್ರ. ಈ ಪತ್ರವನ್ನ ಆಚಾರ್ಯ ದಿಗ್ವಿಜಯ್ ಸಿಂಗ್ ಜಿ ಅಂದರೆ ಸೋಮನಾಥ ಮಂದಿರ ಟ್ರಸ್ಟ್ನ ಚೇರ್ಮನ್ ಜಾಮ್ ಸಾಹೇಬರಿಗೆ ಏಪ್ರಿಲ್ 24ರಂದು ಬರೆದಿದ್ದರು. ಈ ಪತ್ರದಲ್ಲಿ ನಾನು ಸೋಮನಾಥ ಮಂದಿರದ ಪುನರ್ನಿರ್ಮಾಣದ ಮೂಲಕ ಸಾಂಸ್ಕೃತಿಕ ಪುನರುತ್ಥಾನ ಆಗುತ್ತಿರುವುದರಿಂದ ಅಸಮಾಧಾನಿತನಾಗಿದ್ದೇನೆ. ಈ ಕಾರ್ಯದಲ್ಲಿ ರಾಜಪ್ರಮುಖರಾದ ನೀವು, ಸರ್ಕಾರದ ಸಹೋದ್ಯೋಗಿಗಳಾದ KM ಮುನ್ಷಿ ಹಾಗೆ ರಾಷ್ಟ್ರಪತಿಗಳು ಪಾಲು ಪಡೆದಿರುವುದು ಸರಿಯಲ್ಲ ಅಂತ ಹೇಳಿದರು. 12ನೇ ಪತ್ರ. ಈ ಪತ್ರದಲ್ಲಿ ಕಾಂಗ್ರೆಸ್ ನಾಯಕಿ ವಿಕ್ರಮ್ ಸಾರಾಭಾಯಿ ಅವರ ಸಹೋದರಿಯೂ ಆಗಿದ್ದ ಮೃದುಲಾ ಸಾರಾಭಾಯಿ ಅವರಿಗೆ ಏಪ್ರಿಲ್ 24ರಂದು ಬರೆದಿದ್ದರು. ಈ ಪತ್ರದಲ್ಲಿ ಸೋಮನಾಥ ಮಂದಿರ ನಿರ್ಮಾಣದಿಂದ ನಾವು ತೀವ್ರ ಅಸಮಾಧಾನಿತರಾಗಿದ್ದೇವೆ ಅಂತ ಹೇಳಿದರು. 13ನೇ ಪತ್ರ. ಈ ಪತ್ರವನ್ನು ಆಗಿನ ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿದ್ದ RR ದಿವಾಕರ್ ಅವರಿಗೆ ಬರೆದಿದ್ದರು. ಈ ಪತ್ರದಲ್ಲಿ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದ ಸುದ್ದಿಯ ಪ್ರಸಾರವನ್ನು ಕಡಿಮೆ ಮಾಡುವಂತೆ ತಾಕೀತು ಮಾಡಿದರು. 14ನೇ ಪತ್ರ. ಮೇ 2ರಂದು ಗುಜರಾತಿನ ಮುಖ್ಯಮಂತ್ರಿಗಳಿಗೆ 2 ಪತ್ರಗಳನ್ನು ಬರೆದಿತ್ತು. ಈ ಪತ್ರದಲ್ಲಿ ಕೇಂದ್ರ ಸರ್ಕಾರವು ಸೋಮನಾಥ ಮಂದಿರದ ಲೋಕಾರ್ಪಣೆ ಕಾರ್ಯದಿಂದ ಅಂತರ ಕಾಪಾಡಿಕೊಳ್ಳುವುದಾಗಿ ತಿಳಿಸಿದರು. ಮಂದಿರ ನಿರ್ಮಾಣದಿಂದ ಜಾತ್ಯತೀತ ತತ್ವಕ್ಕೆ ಕೊಡಲಿ ಏಟು ಹಾಕಲಾಗಿದೆ ಅಂತ ಬರೆದಿದ್ದರು. 15ನೇ ಪತ್ರ. ಈ ಪತ್ರವನ್ನ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಮೇ 9ನೇ ತಾರೀಕು ಬರೆಯಲಾಗಿತ್ತು. ಈ ಪತ್ರದಲ್ಲಿ ಸೋಮನಾಥ ಮಂದಿರದೊಂದಿಗೆ ಸರ್ಕಾರಿ ಇಲಾಖೆಗಳು ಭಾಗವಹಿಸುವುದು ಅತ್ಯಂತ ದುರದೃಷ್ಟಕರ ಅಂತ ಹೇಳಿದರು. 16ನೇ ಪತ್ರ. ಈ ಪತ್ರವನ್ನು ಆಗಿನ ಉಪರಾಷ್ಟ್ರಪತಿ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಿಗೆ ಜೂನ್ 13ರಂದು ಬರೆದಿದ್ದರು. ಈ ಪತ್ರದಲ್ಲಿ ಸೋಮನಾಥ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಅನಗತ್ಯ ಗದ್ದಲವನ್ನು ಸೃಷ್ಟಿ ಮಾಡುತ್ತಾ ಇದೆ ಅಂತ ಆರೋಪವನ್ನು ಮಾಡಿದರು. 17ನೇ ಪತ್ರ. ಈ ಪತ್ರವನ್ನು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಗಸ್ಟ್ 1ರಂದು ಬರೆದಿದ್ದರು. ಸೋಮನಾಥ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದೇಶಗಳಲ್ಲಿ ಭಾರತದ ಕುರಿತು ಕೆಟ್ಟ ಅನಿಸಿಕೆಯನ್ನು ಸೃಷ್ಟಿ ಮಾಡಲು, ಭಾರತದ ಜಾತ್ಯತೀತ ತತ್ವವನ್ನು ದುರ್ಬಲಗೊಳಿಸಲು ಕಾರಣವಾಗಬಹುದು ಅಂತ ಹೇಳಿದರು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.